ಬ್ಯಾಟರಾಯ ಸ್ವಾಮಿ ಜಾತ್ರೆ ಅಂದರೆ ಇತಿಹಾಸ ಪ್ರಸಿದ್ಧ ಜಾತ್ರೆ. ವಾನರಾಶಿ ಜಾತ್ರೆ ಬಿಟ್ಟರೆ ಎರಡನೇ ಹದ್ದೂರೇ ಜಾತ್ರೆಯಲ್ಲಿ ಆಗ್ತಾ ಇತ್ತು, ಇದರಂತ ತೊರ್ಲಕ್ಕಿಯಲ್ಲಿ ಆಗ್ತಾ ಇತ್ತು. ಬ್ಯಾಟರಾಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಇದರ ರಾಸುಗಳ ಜಾತ್ರೆ, ದನಗಳ ಜಾತ್ರೆ ಬಹಳ ವಿಶೇಷವಾಗಿತ್ತು. ಇತ್ತೀಚೆಗೆ ದನಗಳು ಕೂಡ ಕಡಿಮೆ ಆಗಿ ವ್ಯವಸ್ಥೆಗಳು ಕಡಿಮೆ ಆದ್ದರಿಂದ ದನ ಸೇರೋದು ಕಡಿಮೆ ಆಯಿತು. ಆದರೂ ಕೂಡ ಪ್ರತಿ ವರ್ಷದಂತೆ ಸುಮಾರು ನಾನು ಕೂಡ 35 ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದೇವರ ಆಶೀರ್ವಾದವನ್ನು ಪಡೀತಾ ಇದ್ದೇನೆ. ಈ ಒಂದು ದೇವಸ್ಥಾನ ಹಿಂದೆ ಬಹಳ ಶಿಥಿಲವಾಗಿತ್ತು. ಆ ಸಂದರ್ಭದಲ್ಲಿ ಭಕ್ತಾದಿಗಳು, ವಿಶೇಷವಾಗಿ ನಮ್ಮ ಕೋಲಾರ ತಾಲೂಕಿನ ವಾನರಾಶಪ್ಪನವರು ಬಹಳ ಮುತುವರ್ಜಿ ವಹಿಸಿ ದಾನಿಗಳಿಂದ ಕೋಟ್ಯಾಂತರ ಹಣವನ್ನು ಕ್ರೋಢೀಕರಿಸಿ ಇವತ್ತು ಬೃಹದಾಗಾರ ಆಗಿರ್ತಕ್ಕಂಥ ದೇವಾಲಯವನ್ನು ನಿರ್ಮಾಣ ಮಾಡಿದರು. ನನಗೆ ಹೇಳಿದ್ರು, ಸರ್ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದೀವಿ, ನೀವು ರಸ್ತೆಯನ್ನು ಏನಾದರೂ ಮಾಡಿ, ಮಣ್ಣು ರಸ್ತೆ ಭಾಳ ಕಷ್ಟ ಆಗುತ್ತೆ, ಸಿಮೆಂಟ್ ರಸ್ತೆಯನ್ನು ಮಾಡಬೇಕು ಅಂತ. ನಾನು ಕೂಡ 1 ಕೋಟಿ ರೂಪಾಯಿ ಜನ ಸಿಮೆಂಟ್ ರಸ್ತೆಯನ್ನು ಮಾಡಿಕೊಟ್ಟೆ. ಇದರೊಟ್ಟಿಗೆ ಈ ಭಾಗದಲ್ಲಿ ಮುಖ್ಯ ರಸ್ತೆ ಆಗ್ಬೋದು, ಈ ಒಂದು ದೊಡ್ಡಕಪ್ಪಳ್ಳಿಯಿಂದ BML ರಸ್ತೆ, ಎಲ್ಲ ರಸ್ತೆಗಳನ್ನು ಕೂಡ ಮಾಡಿ ಭಕ್ತಾದಿಗಳು ದೇವಾಲಯಕ್ಕೆ ಸುಗಮವಾಗಿ ಬಂದಿದೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇವತ್ತು ನಾವು ಮಾಡಿಕೊಡ್ತೇವೆ. ಇದರೊಟ್ಟಿಗೆ ಈ ಭಾಗದ ನಮ್ಮ ಅಧ್ಯಕ್ಷರು ಅಮರನಾಥ್ ಸಹಸ್ರಕ್ಕೆ ಅಮರನಾಥ್ ಅವರು ವಾನರಾಶಿ ಬೇಡಿಕೆ ಇಟ್ಟಿದ್ದಾರೆ. ಹಿಂದೆ ಇಲ್ಲಿ ನಾನು ಯಾತ್ರಾ ಭವನ ಸ್ವಲ್ಪ ಹಣವನ್ನು ಹಾಕಿದ್ದೆ. ಆ ಯಾತ್ರಾ ಭವನ ಸ್ವಲ್ಪ ಹರಿದಲ್ಲಿಟ್ಟಿತ್ತು. ಇವತ್ತು ಎಲ್ಲ ಭಕ್ತಾದಿಗಳು ಸೇರಿ, ಸರ್ ಇಲ್ಲಿ ಬಹಳಷ್ಟು ಈ ಭಾಗದ ಎಲ್ಲ ಬಡವರು ಬಂದು ಮದುವೆಗಳನ್ನು, ಮುಂಜಿಗಳನ್ನು ಇಲ್ಲಿ ಮಾಡ್ಕೊಳ್ತಾರೆ. ಅನೇಕ ಭಕ್ತಾದಿಗಳು ಶುಭ ಕಾರ್ಯಗಳನ್ನು ಮಾಡ್ತಾರೆ. ಒಂದು ಚೌಲ್ಟ್ರಿ ಬೇಕು ಅಂತ ಕೇಳಿದ್ದೆ. ನಾನು ಈಗಾಗಲೇ 50 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೆ. ಇನ್ನೂ ಹೆಚ್ಚುವರಿಯಾಗಿ 1 ಕೋಟಿ ರೂಪಾಯಿ ಬೇಕು ಅಂತ ಅವ್ರು ಮನವಿಯನ್ನು ಕೊಟ್ಟಿದ್ದಾರೆ. ನಾವು ಇದು ಸಮಗ್ರವಾಗಿ ಒಂದು ಎಸ್ಟಿಮೇಟನ್ನು ಮಾಡಿಸಿ, ಒಂದು ಪ್ಲ್ಯಾನನ್ನು ಮಾಡಿಸಿ, ಖಂಡಿತವಾಗಲೂ ಕೂಡ 1 ವರ್ಷದೊಳಗಡೆ ಆ ಬ್ಯಾಟರಾಯ ಸ್ವಾಮಿ ಆಶೀರ್ವಾದದಿಂದ ಇಲ್ಲಿ ಒಂದು ಬಡವರಿಗೋಸ್ಕರ ಒಂದು ಕಲ್ಯಾಣ ಮಂಟಪವನ್ನು ಕೂಡ ನಿರ್ಮಾಣವನ್ನು ಮಾಡ್ತೀವಿ. ವಿಶೇಷವಾಗಿ ಈ ದೇವಸ್ಥಾನ ಏನಪ್ಪ ಅಂದರೆ ಬಹಳ ಪ್ರಸಿದ್ಧ ದೇವಸ್ಥಾನ. ನೋಡಿ, ಇವತ್ತು ಈ ದೇವಸ್ಥಾನ ವ್ಯಾಪ್ತಿಯಲ್ಲಿ ಇವತ್ತು ಪುರಸಭೆಯಲ್ಲಿ ಮತ್ತು ಈ ಭಾಗದ ಬಡವರಿಗೆ ನಿವೇಶನ ಕೊಡಲಿಕ್ಕೆ 10 ಎಕರೆ ಜಮೀನ ಸ್ವಾಧೀನಪಡಿಸಿದೆ. ಇದಕ್ಕೆ ಹೊಂದಿಕೊಂಡಂತೆ ಉತ್ತರ ಭಾಗದಲ್ಲಿ ಇವತ್ತು 300 ಎಕರೆಯಲ್ಲಿ ಒಂದು ಟೌನ್ಶಿಪ್ ಅನ್ನು ಮಾಡ್ತಾರೆ. ಬಹುಶಃ ಟೌನ್ಶಿಪ್ ಇದೆಲ್ಲ ಹಾಕ್ಬಿಟ್ರೆ ಈ ದೇವಾಲಯಕ್ಕೆ ದೊಡ್ಡ ಮಹತ್ವ ಬರ್ತದೆ. ಇವತ್ತೇನು ಭಕ್ತಾದಿಗಳು ಕರ್ನಾಟಕ ರಾಜ್ಯದಿಂದ ಕೂಡ ಈ ದೇವಸ್ಥಾನ